ಹಾಯ್ ಆಲ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಿನ್ನೆ ಆಯುಧ ಪೂಜೆ ಆಗಿತ್ತು, ಇವತ್ತು ವಿಜಯದಶಮಿ ಅಲ್ವಾ. ಸೊ ನಾನು ಮತ್ತು ಕಾವ್ಯ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಹಾಗೆ ಇವತ್ತು ನಮ್ಮ ಅಜ್ಜಿ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಕರೆದಿದ್ರು ಸಾಯಂಕಾಲ. ಹಾಗೆ ಅವ್ರನ್ನೂ ಕರ್ಕೊಂಡು ದೇವಸ್ಥಾನಕ್ಕೆ ಹೊರಡ್ತಾ ಇದ್ವಿ. ಮಳೆ ಬೇರೆ ಬರ್ತಾ ಇತ್ತು. ನಮ್ಮ ಮನೆ ಹತ್ರನೇ ಇರೋದು ದೇವಸ್ಥಾನ, ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ನಾವು ಹೋಗ್ತಿರೋ ದೇವಸ್ಥಾನ ಬಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಸೊ ಇದೇ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಎಲ್ಲರೂ ದೀಪ ಎಲ್ಲ ಹಚ್ತಾ ಇದ್ರು. ಹಾಗೆ ನಾವು ಕೂಡ ದೀಪ ಹಚ್ಚಿದ್ವಿ, ಅಲ್ಲೆಲ್ಲ ಇಟ್ಟಿದಾರಲ್ಲ ಆ ದೀಪನ. ಹಾಗೆ ದರ್ಶನ ಕೂಡ ಆಯಿತು, ಪ್ರಸಾದ ಕೂಡ ತಿಂದ್ವಿ. ಸೊ ಎಲ್ಲರಿಗೂ ಕುತೂಹಲ ಇರ್ಬೋದು ಡಾಗ್ ಹೇಗೆ ಒಳಗಡೆ ಇದೆ ಅಂತ. ಏನಿಲ್ಲ ವಿಶೇಷ ಅಂದರೆ ಕಾಳಭೈರೇಶ್ವರ ದೇವರಿದ್ದಾರೆ. ಬೆಳಗ್ಗೆ ಮಹಾಮಂಗಳಾರತಿ ಮಾಡಿದಾಗ ಅಥವಾ ಸಾಯಂಕಾಲ ಮಹಾಮಂಗಳಾರತಿ ಮಾಡಿದಾಗ ಎಲ್ಲ ಡಾಗ್ಸು ಬಂದು ಪ್ರದಕ್ಷಿಣೆ ಹಾಕುತ್ತೆ. ಸೊ ಇದೊಂಥರ ತುಂಬ ಮಿರಾಕಲ್. ನಾನು ಫಸ್ಟ್ ಟೈಮ್ ಈ ಥರ ನೋಡಿರೋದು. ಆಮೇಲೆ ದೇವ್ರ ದರ್ಶನ ಮಾಡ್ಕೊಂಡು ಹೊಟ್ಟೋಗ್ಬಿಡತ್ತೆ. ಆಮೇಲೆ ಡಾಗ್ಸ್ ಕಾಣೋದೇ ಇಲ್ಲ. ನಾವು 3 ಜನ ವಿಡಿಯೋ ತಗೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಅಜ್ಜಿ ನೋಡಿ ಏನು ಹೇಳ್ತಾರೆ ಇವಾಗ. ದೇವ್ರ ದರ್ಶನನೂ ಆಯಿತು, ಹಾಗೆ ಅಜ್ಜಿನೂ ಮನೆಗೆ ಬಿಟ್ವಿ. ಆಮೇಲೆ ಚಿಪ್ಸ್ ಕೊಟ್ಟು ಕಳಿಸಿದ್ರು ತಿನ್ಕೊಂಡು ಹೋಗಿ ಅಂತ. ಇವತ್ತಿನ ಮಿನಿ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ.